ಒಂದು ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಗಬೇಕಾಗಿತ್ತು. ಸೊ ಅದು ಕೂಡ ಸಿಕ್ಕಿರುವಂಥದ್ದು. ಈಗ ಪೈಲಟ್ ಕೂಡ ಹೇಳುವಂಥದ್ದು ಕಡೆಯ ಬಾರಿಗೆ ಯಾವ ರೀತಿ ಅಂತ ಹೇಳಿದ್ರೆ ಮೇಡೇ ಕಾಲ್ ಕೊಡಬೇಕಾದ್ರೆ ಥ್ರಸ್ಟ್ ಈಸ್ ನಾಟ್ ಅಚೀವ್ಡ್ ಫಾಲಿಂಗ್ ಅನ್ನುವಂಥ ವಿಚಾರದಲ್ಲಿ ಸರಿಸುಮಾರು 279 ಜನರ ಪ್ರಾಣ ಕೂಡ ಕಳ್ಕೊಳ್ಳುವಂತಾಯಿತು. ಸದ್ಯಕ್ಕೆ ಅಹಮದಾಬಾದ್ನ 2ನೇ ದಿವಸ ನೀವು ನೋಡಿದರೆ ಗೊತ್ತಾಗುತ್ತೆ, ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ ಅಂತ ಹೇಳಿದ್ರೆ 2ನೇ ಒಂದು ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಗಬೇಕಾಗಿತ್ತು. ಸೊ ಅದು ಕೂಡ ಸಿಕ್ಕಿರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಮೃತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ನಮಗೆ ಗೊತ್ತಾಗಿರುವಂಥ ಮಾಹಿತಿ ಅಂತ ಹೇಳಿದ್ರೆ ಟೋಟಲ್ ಆಗಿ 279 ಜನ ಮೃತಪಟ್ಟಿದ್ದಾರೆ ಅನ್ನುವಂಥ ವಿಷಯ ಕೂಡ ನಮಗೆ ಸಿಕ್ಕಿರುವಂಥದ್ದು ಇಲ್ಲಿ. ಅದರಲ್ಲಿ 241 ಜನ ಏನೋ ವಿಮಾನದಲ್ಲಿ ಇದ್ದರು, ಅವರು ಮೃತಪಟ್ಟಿರುವಂತಹ ಘಟನೆ. ಅದೇ ರೀತಿ 38 ಜನರು ಏನೋ ಆ ಕಾಲೇಜಿನ ಮೇಲೆ ಇದ್ದಿರುವಂತಹ ವಿದ್ಯಾರ್ಥಿಗಳು ಈಗ 38ಕ್ಕೆ ಏರಿರುವಂಥದ್ದು. ಸೊ ಹಾಗಾಗಿ ಒಂದಷ್ಟು ಜನರ DNA ಕೂಡ ಪತ್ತೆಯಾಗಿದೆ, ಮತ್ತೊಂದಷ್ಟು ಜನರ DNA ಕೂಡ ಪತ್ತೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಅದಕ್ಕೋಸ್ಕರ ಇನ್ವೆಸ್ಟಿಗೇಷನನ್ನು ಕೂಡ ನಡೆಸ್ತಾ ಇದ್ದಾರೆ. 92 ಜನರ ಮೃತದೇಹದ DNA ಕೂಡ ಪತ್ತೆ ಮಾಡಲಾಗಿದೆ. ಅದೇ ರೀತಿ 47 ಜನರ ಮೃತದೇಹವನ್ನು ಅವರ ಫ್ಯಾಮಿಲಿಗೆ ಕೂಡ ಹಿಂತಿರುಗಿಸಲಾಗಿದೆ ಅನ್ನುವಂಥ ವಿಚಾರದಲ್ಲಿ ಬ್ಲ್ಯಾಕ್ ಬಾಕ್ಸ್ನ ತಜ್ಞರು ಕೂಡ ಬಂದಿದ್ದಾರೆ. ಅವರು ಕೂಡ ಒಂದಷ್ಟು ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ನೋಡಿದಾಗ ವಿಮಾನದ ಒಂದು ರಾಮ್ ಹೇರ್ ಟರ್ಬನ್ ಅನ್ನುವಂಥದ್ದು ಕೂಡ ಹೊರಬಿದ್ದಿರುವಂಥದ್ದು. ಇದು ಯಾವುದನ್ನು ಸೂಚಿಸುತ್ತೆ ಅಂತ ಹೇಳಿದರೆ, ಈ ಇಂಧನದಲ್ಲಿ ಏನಾದರೂ ವಿಫಲತೆಯಾದಾಗ ಸೊ ಈ ರಾಮ್ ಹೇರ್ ಟರ್ಬೈನ್ ಅನ್ನುವಂಥದ್ದು ಕೂಡ ಹೊರಬೀಳುತ್ತೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ತಜ್ಞರು ಕೂಡ ಹೇಳಿರುವಂಥದ್ದು. ಎಲೆಕ್ಟ್ರಿಕಲ್ ಅಥವಾ ಇಂಜಿನಲ್ಲೇ ವಿಫಲವಾಗಿದೆ ಅನ್ನುವಂಥ ವಿಚಾರದಲ್ಲಿ ಕೆಲ ತಜ್ಞರು ಹೇಳುವಂಥದ್ದು. ನಾನಾ ರೀತಿಯ ತಜ್ಞರು ಕೂಡ ಆಗಮಿಸಿದ್ದಾರೆ. ಅದೇ ರೀತಿ ಹೈ ಲೆವೆಲ್ ಕಮಿಟಿ ಕೂಡ ರಚನೆಯನ್ನು ಮಾಡಿದ್ದಾರೆ PMO ಇಂದ. ಮತ್ತು AVI ಟೀಮ್ ಕೂಡ ಇಲ್ಲಿಗೆ ಬಂದಿದ್ದಾರೆ. ಅವರು ಕೂಡ ಒಂದಷ್ಟು ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ. ಮತ್ತು ಬೋಯಿಂಗ್ ಏನು ವಿಮಾನ ಇತ್ತು, ಬೋಯಿಂಗ್ 171 ವಿಮಾನ ಇತ್ತು, ಅದರ ತಜ್ಞರು ಕೂಡ ಬಂದಿದ್ದಾರೆ. ಅವರು ಕೂಡ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಏರ್ ಇಂಡಿಯಾದ ಸೇಫ್ಟಿ ಟೀಮ್ ಕೂಡ ಬಂದಿದೆ. ಅವರು ಕೂಡ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಪೈಲಟ್ ಕಡೆಯದಾಗಿ ಯಾವ ರೀತಿಯಾಗಿ ಏನು ಮಾತಾಡಿದ್ರು ಅನ್ನುವಂಥ ವಿಚಾರದಲ್ಲಿ. ಅದೇ ರೀತಿ CBI ಕೂಡ ಒಂದು ರೆಕಾರ್ಡನ್ನು ಕೂಡ ಮಾಡಿಕೊಂಡಿದೆ. ಯಾವ ರೀತಿ ಅಂತ ಹೇಳಿದ್ರೆ ಇಂಜಿನಲ್ಲಿ ಒಂದು ಸೌಂಡ್ ಬಂದಿದೆ ಅನ್ನುವಂಥ ವಿಚಾರದಲ್ಲಿ CBI ಕೂಡ ಒಂದು ರೆಕಾರ್ಡನ್ನು ಮಾಡಿಕೊಂಡಿದೆ. ಅದೇ ರೀತಿ ಬ್ಲ್ಯಾಕ್ ಬಾಕ್ಸನ್ನು AVI ಟೀಮ್ ಕೂಡ ಕಲೆಕ್ಟ್ ಮಾಡಿಕೊಂಡಿದೆ. ಅದೇ ರೀತಿ ಫೊರೆನ್ಸಿಕ್ ಎಕ್ಸ್ಪರ್ಟ್ಗಳು ಕೂಡ ಇದ್ದಾರೆ. ಅವರು ಒಂದಷ್ಟು ನೋಡ್ತಾ ಇದ್ದಾರೆ ಏನೆಲ್ಲ ನಡೀತಾ ಇದೆ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಇನ್ನೇನಾದರೂ ಬರಬೇಕು ಅಂತ ಹೇಳಿದ್ರೆ ಕರೆಕ್ಟಾದ ಮಾಹಿತಿ ನಮಗೆ 3 ತಿಂಗಳ ನಂತರ ಬ್ಲ್ಯಾಕ್ ಬಾಕ್ಸಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಇಂಜಿನ್ನ ವೈಫಲ್ಯ 90% ಜಾಸ್ತಿಯಾಗಿ ಎದ್ದು ಕಾಣುವಂಥದ್ದು. ಸೊ ಹಾಗಾಗಿ ಈ ರೀತಿಯಾಗಿ ಆಗಿದೆ ಅನ್ನುವಂಥ ವಿಚಾರದಲ್ಲಿ ತಜ್ಞರು ಹೇಳುವಂಥ ಮಾತು. ಮೇಡೆ ಅನ್ನುವಂಥ ಕಾಲನ್ನು ಕೂಡ 3 ಸಲ ಕೊಟ್ಟಿರುವಂಥದ್ದು ಇದೇ ಪೈಲಟ್. ಸೊ ಹಾಗಿರಬೇಕಾದ್ರೆ ಅಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಒಂದು ಸ್ಪಷ್ಟವಾಗಿ ನಾವು ಗಮನಿಸಬೇಕು ಏನು ಅಂತ ಹೇಳಿದರೆ, ಪೈಲಟ್ ಕೂಡ ಹೇಳುವಂಥದ್ದು ಕಡೆಯ ಬಾರಿಗೆ ಯಾವ ರೀತಿ ಅಂತ ಹೇಳಿದರೆ ಮೇಡೇ ಕಾಲ್ ಕೊಡಬೇಕಾದ್ರೆ ಥ್ರಸ್ಟ್ ಈಸ್ ನಾಟ್ ಅಚೀವ್ಡ್ ಫಾಲಿಂಗ್ ಅನ್ನುವಂಥ ವಿಚಾರದಲ್ಲಿ ಅಂತ ಹೇಳಿದರೆ ಇದರಲ್ಲಿ ಗೊತ್ತಾಗುತ್ತೆ ಏನೋ ಇಂಜಿನಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ. ಸೊ ಇನ್ನು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ ಮೇಲೆ ನಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೂಡ ಸಿಗುತ್ತೆ. ಯಾವ ರೀತಿ ಅಂತ ಹೇಳಿದರೆ ಹ್ಯಾರ್ ಸ್ಪೀಡ್ ಹೇಗಿತ್ತು, ಇಂಜಿನ್ನ ಪರ್ಫಾರ್ಮೆನ್ಸ್ ಎಲ್ಲ ಹೇಗಿತ್ತು ಅನ್ನುವಂಥ ವಿಚಾರದಲ್ಲಿ ಅಂತ ಹೇಳಿದರೆ ಯಾವ ಪೊಸಿಷನಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದಾಗಿತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ಖಂಡಿತವಾಗಲೂ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ ನಂತರ ನಮಗೆಲ್ಲರಿಗೂ ಗೊತ್ತಾಗುವಂತಹ ವಿಚಾರ. ಅದೇ ರೀತಿ ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದರೆ 2 ಇರುತ್ತೆ. ಒಂದು ಈಸ್ ದ್ಯಾಟ್ ಮೇಡೆ ಅನ್ನುವಂತಹ ವಿಚಾರದಲ್ಲಿ ಅದು ಯಾವ ಕಾರಣಕ್ಕೂ ಕೂಡ ಕಂಟ್ರೋಲ್ ತಪ್ಪಿದೆ, ಏನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಇರುವಂತಹದ್ದು ಮೇಡೆ ಕಾಲ್. ಮತ್ತೊಂದು ಕಾಲ್ ಇರುತ್ತೆ ಪ್ಯಾನ್ ಅನ್ನುವಂಥ ವಿಚಾರದಲ್ಲಿ. ಸೊ ಅದು ಅರ್ಜೆಂಟ್ ಪ್ರಾಬ್ಲಮ್ ಇದೆ ಅನ್ನುವಂಥ ವಿಚಾರದಲ್ಲಿ ಆ ಕಾಲ್ ಕೊಡ್ತಾರೆ. ಪ್ಯಾನ್ ಅನ್ನುವಂಥ ಕಾಲನ್ನು ಕೂಡ ಕೊಡ್ತಾರೆ. ಅದು ಅರ್ಜೆಂಟ್ ಪ್ರಾಬ್ಲಮ್ ಇದ್ದಾಗ, ಎಮರ್ಜೆನ್ಸಿ ಏನಾದರೂ ಇದ್ದರೆ, ಹೆಲ್ಪ್ ಬೇಕಾದರೆ. ಅದೇ ರೀತಿ ಸ್ಟಿಲ್ ಇನ್ ಕಂಟ್ರೋಲಲ್ಲೂ ಕೂಡ ಇದೆ ಅನ್ನುವಂಥ ವಿಚಾರದಲ್ಲಿ ಪ್ಯಾನ್ ಕಾಲನ್ನು ಕೂಡ ಕೊಡ್ತಾರೆ. ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು, 2 ಕಾಲ್ ಕೊಡ್ತಾರೆ. ಒಂದು ಮೇಡೆ ಅನ್ನುವಂಥದ್ದು, ಮತ್ತೊಂದು ಪ್ಯಾನ್ ಅನ್ನುವಂಥದ್ದು. ಪ್ಯಾನ್ ಕಾಲ್ ಕಂಟ್ರೋಲಲ್ಲಿ ಇದೆ, ಆದರೆ ಒಂದಷ್ಟು ಸಹಾಯ ಬೇಕು ಅನ್ನುವಂಥ ವಿಚಾರದಲ್ಲಿ ಪ್ಯಾನ್ ಕಾಲ್ ಕೂಡ ಕೊಡುವಂಥದ್ದು ಪೈಲಟ್. ಅದೇ ರೀತಿ ಮೇಡೆ ಕಾಲ್ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ ಅದು
ಕೈ ತಪ್ಪಿ ಹೋಗಿದೆ, ಏನೂ ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಟ್ರಸ್ಟ್ ಈಸ್ ನಾಟ್ ಅಚೀವ್ಡ್ ಫಾಲಿಂಗ್ ಅನ್ನುವಂಥ ವಿಚಾರದಲ್ಲೂ ಕೂಡ ರೆಕಾರ್ಡ್ ಆಗಿರುವಂಥದ್ದು ಅನ್ನುವಂಥ ವಿಚಾರದಲ್ಲೂ ಎಲ್ಲ ಟೀಮ್ ಕೂಡ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ರ್ಯಾಮ್ ಹೇರ್ ಟರ್ಬೈನ್ ಹೊರಬಿದ್ದಿದೆ ಅಂತ ಹೇಳಿದರೆ ಅದು ಇಂಜಿನಿನ ವಿಫಲತೆಯಿಂದಾಗಿ ಮಾತ್ರ. ಸೊ ಯಾವುದೇ ಕಾರಣಕ್ಕೂ ಹೊರಬೀರೋದಿಲ್ಲ, ಬಿದ್ದಿದೆ ಅಂತ ಹೇಳಿದರೆ ಅದು ಇಂಜಿನ್ನ ವಿಫಲತೆ ಅನ್ನುವಂಥ ವಿಚಾರದಲ್ಲಿ. ಈಗ ಬ್ಲ್ಯಾಕ್ ಬಾಕ್ಸನ್ನು ಅದರ ಡೇಟಾವನ್ನು ಭಾರತ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು ಅಥವಾ ಬ್ರಿಟನ್ನ ತಜ್ಞರು ಕೂಡ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಎಲ್ಲ ಆಗಿದೆ ಅನ್ನುವಂಥ ವಿಚಾರದಲ್ಲಿ. ಸೊ ಯಾರಿಗೂ ಕೂಡ ಒಳಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ನಿಮಗೆ ನೋಡಿದರೆ ಗೊತ್ತಾಗುತ್ತೆ, ಕಂಪ್ಲೀಟಾಗಿ ಎಲ್ಲನೂ ಟೀಮ್ ಬಂದು ನಿಂತಿದೆ. ಇಲ್ಲಿ ಎಲ್ಲನೂ ಟೀಮ್ ನಿಂತಿದೆ. ಬೋಯಿಂಗ್ ಆಗಿರ್ಬೋದು ಅಥವಾ PMO ಹೈ ಲೆವೆಲ್ ಕಮಿಟಿ ಆಗಿರ್ಬೋದು ಅಥವಾ ಬೇರೆ ರೀತಿಯ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳು ಆಗಿರ್ಬೋದು ಅಥವಾ ಬೇರೆಯವರೆಲ್ಲ ಕಂಪ್ಲೀಟಾಗಿ ಅವಿ ಟೀಮ್ನವರು ಆಗಿರ್ಬೋದು, ಎಲ್ಲರೂ ಬಂದು ನಿಂತಿರುವಂಥದ್ದು. ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ನಡೆಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಹೋಗಿ ನಿಲ್ಲುತ್ತೆ, ಯಾವಾಗ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಮೃತಪಟ್ಟವರ ಸಂಖ್ಯೆ ಜಾಸ್ತಿ ಆಗಿದೆ. ಫ್ಯಾಮಿಲಿಯವರಿಗೆ ಬಾಡಿಯನ್ನು ಹಿಂದಿರುಗಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಯಾವ ರೀತಿಯಾಗಿ. ಈಗ 92 ಜನರ DNA ಕೂಡ ಗುರುತಿಸಲಾಗಿದೆ. ನಂತರ 47 ಜನರಿಗೆ ಕುಟುಂಬಕ್ಕೆ ಹಸ್ತಾಂತರಿಸಲಾಗಿದೆ ಬಾಡಿಯನ್ನು ಕೂಡ. ಈಗ ಉಳಿದಿರುವಂಥವರಿಗೆ ಕೂಡ ಬಾಡಿಯನ್ನು ಕೊಡುವಂತಹ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಸೊ ನಂತರದಲ್ಲಿ ಏನು ಮಾಡ್ತಾರೆ ಅಂಥೇಳಿ ಗೊತ್ತಿಲ್ಲ. ನಿಮಗೆ ಆ ವಿಡಿಯೋ ವಿಜುವಲ್ ಹಾಕೋಕೆ ನನಗೆ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿದೆ ಬಾಡಿ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಇನ್ನುಳಿದ ಬಾಡಿಯನ್ನು ಟೋಟಲ್ ಆಗಿ ಬರ್ನ್ ಮಾಡ್ತಾರಾ ಇಲ್ಲೇ, ಅಥವಾ DNA ಸಿಗದ ಕಾರಣ ಏನೂ ಮಾಡೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಟೋಟಲ್ ಆಗಿ ಇಲ್ಲೇ ಬರ್ನ್ ಮಾಡ್ತಾರಾ, ಏನು ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ. ಸದ್ಯಕ್ಕೆ ಇವತ್ತಿನ ಮಟ್ಟಿಗೆ ಅಂತ ಹೇಳಿದ್ರೆ 2ನೇ ದಿನ ನಾವಿಲ್ಲಿ ಬಂದಿರುವಂಥದ್ದು. ಅಹಮದಾಬಾದಿಗೆ ಬಾಡಿಯನ್ನು ಕೊಡುವಂಥ ವ್ಯವಸ್ಥೆಗಳು ಕೂಡ ನಡೀತಾ ಇದೆ. DNA ಪತ್ತೆಯಾದ ಬಾಡಿಗಳನ್ನು ಕೂಡ ಕೊಡುವಂಥ ವ್ಯವಸ್ಥೆಗಳು ಕೂಡ ನಡೀತಾ ಇದೆ. ಅದೇ ರೀತಿ ಫುಲ್ ಆನ್ ಎಕ್ಸ್ಪರ್ಟ್ಸ್, ಬ್ರಿಟನ್ನ ತಜ್ಞರು, ಅಮೆರಿಕದ ತಜ್ಞರು, ಭಾರತ ತಜ್ಞರು ಎಲ್ಲರೂ ಕೂಡ ಒಂದಷ್ಟು ಇನ್ವೆಸ್ಟಿಗೇಷನನ್ನು ಮಾಡಿದ್ದಾರೆ. ಮತ್ತು ಬೋಯಿಂಗ್ ವಿಮಾನ, ಹೇರ್ ಇಂಡಿಯಾದವ ಎಕ್ಸ್ಪರ್ಟ್ಸ್ ಕೂಡ ಬಂದಿದ್ದಾರೆ. ಅದೇ ರೀತಿ ಹೇರ್ ಇಂಡಿಯಾದಲ್ಲಿ ಒಂದಷ್ಟು ಚೇಂಜಸ್ಸನ್ನು ಕೂಡ ಮಾಡ್ತಾ ಇದ್ದಾರೆ. ಹೇರ್ ಇಂಡಿಯಾ ಫ್ಲೈಟ್ ಏನಿದೆ ಅದರಲ್ಲಿ ಒಂದಷ್ಟು ಚೇಂಜಸ್ಸನ್ನು ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಬೇಸರ ಆಗೋದು ಏನು ಅಂತ ಹೇಳಿದ್ರೆ, ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿರ್ತೀರಿ ಅಂತ ಹೇಳಿದರೆ, ಅವರು ಕಂಪ್ಲೀಟಾಗಿ ನಾವು ಹೇರ್ ಇಂಡಿಯಾ ಆಫೀಸರ್ಸ್ ಹತ್ರ ಪ್ರಶ್ನೆಯನ್ನು ಕೇಳೋಕ್ಕೆ ಹೋದಾಗ ಅವರು ಹೇಳಿರುವಂಥದ್ದು ಯಾವುದೇ ಕಾರಣಕ್ಕೂ ಅವರು ಉತ್ತರವನ್ನು ಕೊಡಲಿಲ್ಲ, ಸೀದಾ ಓಡಿ ಹೋಗಿರುವಂಥದ್ದು ಅಂತ ಹೇಳಿದ್ರೆ. ಮುಂಚೆನೇ ಹೇಳಿದರು ಯಾವ ರೀತಿ ಅಂತ ಹೇಳಿದ್ರೆ, ಇದರಲ್ಲಿ ಒಂದಷ್ಟು ಪ್ರಾಬ್ಲಮ್ ಇದೆ, ಇಂಜಿನಲ್ಲಿ ಪ್ರಾಬ್ಲಮ್ ಇದೆ ಅಥವಾ AC ಎಲ್ಲ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು. ಸೊ ಆದರೂ ಕೂಡ ಯಾಕೆ ಈ ಥರ ನೆಗ್ಲಿಜೆನ್ಸಿಯನ್ನು ಮಾಡಿದರು ಅನ್ನುವಂಥ ವಿಚಾರದಲ್ಲಿ ಆಫೀಸರ್ಸ್ ಬಂದರು. ಅವ್ರ ಹತ್ರ ಪ್ರಶ್ನೆಗೆ ಉತ್ತರವನ್ನು ಕೇಳಿದಾಗ ಯಾವುದೇ ಉತ್ತರವನ್ನು ಕೇಳದೆ ಓಡಿ ಹೋಗಿರುವಂಥ ವಿಚಾರವನ್ನು ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರ. ಸೊ ಇವರ ನೆಗ್ಲಿಜೆನ್ಸ್ ಇಂದ ಈ ರೀತಿ ಆಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇವರ ನೆಗ್ಲಿಜೆನ್ಸ್ ಇಂದಾಗಿ ಸರಿಸುಮಾರು 279 ಜನರ ಪ್ರಾಣ ಕೂಡ ಕಳ್ಕೊಳ್ಳುವಂತಾಯಿತು. ಇದಿಷ್ಟು ಇಲ್ಲಿರುವಂತಹ ಅಹಮದಾಬಾದ್ನ ಫ್ಲೈಟ್ ಕ್ರ್ಯಾಶ್ ಆಗಿದೆ ಅಲ್ಲಿರುವಂತಹ ಮಾಹಿತಿ.